ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಕಿರಣ್ ಬ್ಲಾಗ್ಸ್. ನಾನು ಸ್ವಲ್ಪ ಮೀಶೋದಿಂದ ಮನೆಗಳ ಐಟಮ್ ತರಿಸಿದ್ದೀನಿ. ತುಂಬ ಕಮ್ಮಿ ಬೆಲೆ ಇದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ, ತುಂಬ ಕಡಿಮೆ ಪ್ರೈಸು. ನೋಡಿ ಒಂದ್ಸಲ ಎಷ್ಟು ಐಟಮ್ ತರಿಸಿದ್ದೀನಿ ಅಂತ. ಇವತ್ತು ತುಂಬ ದಿನ ಆಯಿತು, ಒಂದು ತಿಂಗಳಿಂದ ಎಲ್ಲ ಇದು ಮಾಡಿದ್ವಿ. ಇನ್ನೂ 3-4 ಐಟಮ್ಸ್ ಬರಬೇಕು, ಆದರೆ ಬಂದಿಲ್ಲ. ತುಂಬ ಲೇಟ್ ಆಯಿತು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಎಲ್ಲ ಹೋಮ್ ಡೆಕೋರ್ ಐಟಮ್ಸೇ, ತುಂಬ ಚೆನ್ನಾಗಿದೆ, ಆದರೆ ಕಮ್ಮಿ ಬೆಲೆ. ಇದು ಬಂದು ಪ್ಲ್ಯಾಂಟು 8 ಪೀಸಸ್ ಬಂದಿದೆ, ತುಂಬ ಚೆನ್ನಾಗಿದೆ. ಸ್ಮಾಲ್ ಪೀಸಸ್ಸು, ಆದರೆ ನೋಡೋಕ್ಕೆ ತುಂಬ ಯುನೀಕ್ ಆಗಿದೆ. ಮನೆ ಡೆಕೋರ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಗ್ರೀನರಿ ಆಗಿದೆ, ಕಲರ್ ಬಂದಿದೆ. ನೋಡಿ, 8 ಪೀಸಸ್ ಬಂದಿದೆ, ಥರನೇ ಕಾಣಿಸ್ತಾ ಇದೆ. ನೋಡಿ, ಎಲ್ಲ ಜಾಸ್ತಿ ಗ್ರೀನರಿ ತರಿಸ್ತಾರೆ, ಆದರೆ ನಾನು ಕಲರ್ಫುಲ್ ಆಗಿರಲಿ ಅಂತ ಕಲರ್ ತರಿಸಿದ್ದೀನಿ. ನೋಡಿ, ಎಲ್ಲ ಕಲರು ಇದೆ, ತುಂಬ ಚೆನ್ನಾಗಿದೆ. 8 ಪೀಸಸ್ ಬಂದಿದೆ. ಹಾಗೆ ಇದಕ್ಕೆ ಈ ಥರ ಬೌಲು ಸಹ ಬಂದಿರುತ್ತೆ. ಇದು 8 ಪೀಸ್ಗೂ ಈ ಥರ ಕೊಟ್ಟಿರ್ತಾರೆ, ನಾವು ಫಿಕ್ಸ್ ಮಾಡ್ಕೋಬೇಕಷ್ಟೇ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ಟ್ಯಾಂಡು ಸಹ ತರಿಸಿದ್ದೀನಿ, ನಾನು ಮುಂದೆ ತೋರಿಸ್ತೀನಿ ಯಾವ ಥರ ಸ್ಟ್ಯಾಂಡ್ ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ, ಇದು ಫುಲ್ಲು ಖಾಲಿ ಬಂದಿತ್ತು, ಫುಲ್ಲು ಶೇಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಸಿಮೆಂಟ್ ಪ್ಯಾಕ್ ಮಾಡಿದ್ದೀನಿ. ನೋಡಿ, ಈ ಥರ ಮಾಡಿದ್ರೆ ಗ್ರಿಫಾಗಿ ನೀಟಾಗಿ ಕೂರುತ್ತೆ ಅಂತ ಹೇಳ್ಬಿಟ್ಟು, ಆವಾಗ ಆ ಕಡೆ ಈ ಕಡೆ ಶೇಕ್ ಆಗಲ್ಲ ಮತ್ತು ಕೆಳಗಡೆ ಬೀಳಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಫಿಲ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ 8 ಪೀಸು ಎಷ್ಟು ಕಲರ್ಫುಲ್ ಆಗಿದೆ, ಎಲ್ಲನೂ ಫಿಲ್ ಮಾಡಿದ್ದೀನಿ. ಇದಕ್ಕೆ ಈ ಥರ ಇರುತ್ತೆ. ಇದು ರೇಟ್ ಬಂದು 145 ಇದೆ. ನೀವು ಪರ್ಚೇಸ್ ಮಾಡಿ, ನಾನಂತೂ ಇದನ್ನ ರೆಫರ್ ಮಾಡ್ತೀನಿ. ಯಾಕೆಂದರೆ ರೇಟಿಗೆ ಏನು ಮೋಸ ಇಲ್ಲ, ಆರಾಮಾಗಿ ತಗೋಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡಿ ಬೇಕಾದರೆ. ನೋಡಿ, ರೇಟಿಗೆ ಏನು ಮೋಸ ಇಲ್ಲ, ಆರಾಮಾಗಿ ತಗೊಳ್ಳಿ. ನೋಡಿ, ಇದು ಗ್ರೀನರಿ ಮ್ಯಾಟು. ನಾನು ಮೀಶೋದಲ್ಲೆಲ್ಲ ನೋಡ್ತಾ ಇದ್ದೆ, ಔಟ್ಸೈಡ್ ನೋಡಿದೆ, ಇದು ತುಂಬ ಜಾಸ್ತಿ ಇತ್ತು. ಆದರೆ ಮೀಶೋದಲ್ಲಿ ತುಂಬ ಕಮ್ಮಿ ಇದೆ, ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದನ್ನೇ ನಾನು ಔಟ್ಸೈಡ್ ನೋಡಿದಾಗ 180 ಏನೋ ತೋರಿಸ್ತಾ ಇತ್ತು, ಇಲ್ಲಿ 122 ಬಂದಿದೆ. ಸೈಜು ಓಕೆ, ತುಂಬ ಗ್ರೀನರಿ ಇದೆಯಲ್ಲ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸೈಜ್ ಪರವಾಗಿಲ್ಲ ಅಂತ ಅನಿಸ್ತು ನನಗೆ. ಹೊರಗಡೆ ಎಲ್ಲ ನಾನು ಶಾಪಲ್ಲಿ ಕೇಳುವಾಗ ತುಂಬ ಜಾಸ್ತಿನೇ ಅನಿಸ್ತಾ ಇತ್ತು. ಇವಾಗ ಓಕೆ ಇದೆ. ನೀವು ಬೇಕಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡಿ. ಎಲ್ಲ ಪ್ರಾಡಕ್ಟು ನಾನು ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಯಾವುದು ಬೇಕು ಅನಿಸುತ್ತೆ. ನಾನು ತುಂಬ ಕಡಿಮೆ ಪ್ರೈಸೆಲ್ಲ ಎಲ್ಲ ಪರ್ಚೇಸ್ ಮಾಡಿರೋದು, ನೀವು ಪರ್ಚೇಸ್ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನ್ನ ಮಗಳು ಏನೋ ಸ್ಟಿಕ್ಕರ್ ಆರ್ಡ್ರ್ ಮಾಡಿದ್ದಾಳೆ. ನೋಡಿ, ತುಂಬ ನೋಡೋಕ್ಕೆ ಚೆನ್ನಾಗಿದೆ. ಇದು ಪ್ರೈಸ್ ಬಂದು 99 ಇದೆ, ಆದರೆ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಆಯಿತು. ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. 100 ರೂಪೀಸ್ ಏನು ತುಂಬ ಇದೇನಿಲ್ಲ, ಆದರೆ ಇದು ಫೋಟೋಗೆ ಒಂದು ರೇಟ್ಗೆ ಓಕೆ ಅಂತ ಅನಿಸುತ್ತೆ. ವಾಲ್ ಸ್ಟಿಕ್ಕರ್ ಇದು, ಗೋಡೆ ಮೇಲೆ ಸ್ಟಿಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಪ್ರಾಡಕ್ಟ್ ಬಂದು ಪ್ಯಾಂಟು. ಇದು ರೇಟ್ ಬಂದು 226 ಇದೆ. ನೋಡಿ, ಸೈಜು ಓಕೆ, ನಾವು ಬುಕ್ ಮಾಡಿರೋ ಸೈಜು ಕರೆಕ್ಟಾಗಿ ಬಂದಿದೆ. ನೋಡಿ, ಚೆನ್ನಾಗಿದೆ ಪ್ರಾಡಕ್ಟು, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಕೊಟ್ಟಿರೋ ರೇಟ್ಗೆ ಏನು ಮೋಸ ಇಲ್ಲ. ನೀವು ಬೇಕಂದರೆ ಪರ್ಚೇಸ್ ಮಾಡಿ, ನಾನು ಲಿಂಕ್ ಹಾಕಿರ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಏನಿದು, ಈ ಥರ ಫ್ಲವರ್ ಆರ್ಡ್ರ್ ಮಾಡಿದ್ದೀನಲ್ಲ, ಅದಕ್ಕೆ ಗೋಡೆಗೆ ಸ್ಟಿಕ್ ಆರ್ಡ್ರ್ ಮಾಡಿದ್ದೀನಿ. ಈ ಥರ 4 ಸೆಟ್ ಬಂದಿದೆ. ಇದು ಈ ಥರ ಸ್ಟಿಕ್ ಮಾಡೋದು, ಈ ಥರ ಸ್ಟಿಕ್ ಮಾಡಿ ಈ ಥರನೂ ಇಡ್ಬೋದು. ಈ ಥರ ಗೋಡೆಗಿಟ್ಟರೆ ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ. ಇದು ಎಲ್ಲದಕ್ಕೂ ಈ ಥರ ಸ್ಟ್ಯಾಂಡ್ ಮಾಡೋದು. ನೋಡಿ, ಈ
ಥರ ಇರುತ್ತೆ. ಈ ಥರ ಸ್ಟ್ಯಾಂಡರು ಹಾಕೋಬೋದು, ಇಲ್ಲಾಂದರೆ ನಾವು ಪ್ಲೈನಾಗಿ ಬೇಕಾದ್ರೂ ಗೋಡೆಗೆ ಡೆಕೋರೇಷನ್ ಥರ ಇಟ್ಕೋಬೋದು. ಇದು ರೇಟ್ ನಾನು ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ರೇಟ್ ಅಷ್ಟು ನೆನಪಿಲ್ಲ ನನಗೆ, ಇದ್ರದ್ದು ರೇಟ್ ನಾನು ಲಿಂಕ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪ್ಯಾಂಟು. ಸೇಮ್ ಇದು ಟಿ ಶರ್ಟ್ ಮೇಲೆಲ್ಲ ಹಾಕೊಳ್ಳೋ ಥರ. ಇದನ್ನು ಹಾಕಿ ಟಿ ಶರ್ಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಈ ಕಲರ್ ತುಂಬ ಇಷ್ಟ ಆಯಿತು. ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಇದು, ಹಾಗಾಗಿ ಪರ್ಚೇಸ್ ಮಾಡಿದ್ದೀನಿ. ಇದ್ರದ್ದು ರೇಟ್ ಬಂದು ಅಷ್ಟು ಐಡಿಯಾ ಅಲ್ಲ, ನಾನು ಒಂದು ನಿಮಿಷ ನೋಡ್ಬಿಟ್ಟು ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ ಒಂದ್ಸಲ. ನೋಡಿ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಈ ಕಲರಿಂದನೇ ನಾನು ತೊಗೊಂಡಿರೋದು ಇದನ್ನು. ನೋಡಿ ಚೆನ್ನಾಗಿದೆ ಪ್ಯಾಂಟು, ನೀವು ಪರ್ಚೇಸ್ ಮಾಡಿ. ಇದು ಬಂದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ಓನಾಗಿ ಮಾಡ್ತಾ ಇರೋದು. ಐಟಮ್ ಚೆನ್ನಾಗಿದೆ ಅಂತ ಬುಕ್ ಮಾಡಿ ತರಿಸ್ಕೊಂಡಿರೋದು. ಏನು ಮೋಸ ಇಲ್ಲ, ಆರಾಮಾಗಿ ತೊಗೋಬೋದು, ಪರ್ಚೇಸ್ ಮಾಡ್ಬೋದು ನಾವು. ಇದು ಬಂದು ಬೆಡ್ಶೀಟು, ಡಬಲ್ ಕಾಟ್ ಬೆಡ್ಶೀಟ್ ಬುಕ್ ಮಾಡಿದ್ದೀನಿ. ಕಲರ್ ಚೆನ್ನಾಗಿತ್ತು ಅಂತ ಬುಕ್ ಮಾಡಿದೆ. ನಾನು ಅವಾಗವಾಗ ಬೆಡ್ಶೀಟ್ಗಳನ್ನ ಬುಕ್ ಮಾಡ್ತಾನೇ ಇರ್ತೀನಿ, ಯಾಕೆಂದರೆ ಅವಾಗವಾಗ ವೀಕ್ಲಿ 2 ಟೈಮ್ಸ್ ತೆಗಿತಾ ಇರ್ತೀವಿ ಬೆಡ್ಶೀಟು. ಹಾಗಾಗಿ ಬೆಡ್ಶೀಟ್ಗಳು ಬೇಕು, ಹಾಕಿದ ಬೆಡ್ಶೀಟೇ ಹಾಕೋಕ್ಕೆ ಬೇಜಾರಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಬೆಡ್ಶೀಟ್ಗಳನ್ನ ಜಾಸ್ತಿ ತರಿಸ್ತಾ ಇರ್ತೀನಿ, ಯಾಕೆಂದರೆ ಕಡಿಮೆ ಇರುತ್ತಲ್ಲ. ಹೊರಗಡೆ ಹೋಗಿ ತೊಗೊಂಡ್ರೆ ಜಾಸ್ತಿನೇ ಇರುತ್ತೆ ರೇಟೆಲ್ಲ. ಇದು ಬಂದು ಡಬಲ್ ಕಾಟ್ ಬೆಡ್ಶೀಟು. ಇದು ನೋಡಿ ಕಲರು ಕಾಫಿ ಕಲರ್ಗೆ ಇದು ಬಂದು ಕವರು. ಇದು ಕಲರ್ ಸ್ವಲ್ಪ ಲೈಟಾಗಿದೆ ಅನಿಸ್ತಾ ಇದೆ, ಆದರೆ ವಿಡಿಯೋದಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ತಾ ಇತ್ತು. ಇದು ಈ ಥರ ಎಲಾಸ್ಟಿಕ್ ಇರುತ್ತೆ, ತುಂಬ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ನಾವು ಆ ಕಡೆ ಈ ಕಡೆ ಹೋಗೋದು ಆ ಥರ ಎಲ್ಲ ಆಗಲ್ಲ. ನೋಡಿ ಬೇಕಂದರೆ ನೀವು ಪರ್ಚೇಸ್ ಮಾಡಿ, ನಾನು ಲಿಂಕ್ ಹಾಕಿರ್ತೀನಿ. ಇದು ಇಲ್ಲ, ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಇದು ಶರ್ಟು ಊಟ ಮಾಡೋದೆಲ್ಲ ತೆಗೆದು ಒಂದು ಜೀನ್ಸ್ ಮೇಲೆ ಹಾಕೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಒಂದು ಶರ್ಟ್ ಬುಕ್ ಮಾಡಿದ್ದೆ. ಇದು ಯಾವಾಗಲೂ ಈ ಥರ ಹಾಕಿಲ್ಲ ಅವಳು, ಆದರೆ ಚೆನ್ನಾಗಿದೆ, ಅದಕ್ಕೆ ಫಸ್ಟ್ ಟೈಮ್ ಬುಕ್ ಮಾಡಿದ್ದೀನಿ. ನೋಡಿ ಜೀನ್ಸ್ ಮೇಲೆ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಸೇಮ್ ಸ್ಟ್ಯಾಂಡು, ಇದು ಡಿಸೈನ್ ಚೇಂಜ್ ಇದೆ. ಇದು ಒಂಥರ ಯುನೀಕ್ ಆಗಿದೆ ನೋಡೋಕ್ಕೆ. ಇದು ನಾನು ಆಲಲ್ಲೂ ಹಾಕೋಣ ಅಂತ ತರಿಸಿದ್ದೀನಿ. ಇದು ಸೆಟ್ ಆಫ್ 8 ಬಂದಿದೆ. ಸೇಮ್ ಇದು ಅಷ್ಟೇ, ಈ ಥರ ಸ್ಟಿಕ್ ಮಾಡೋದು. ಈ ಥರ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ, ಗೋಡೆಗೆಲ್ಲ ಹ್ಯಾಂಗಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಈ ಥರ 8 ಪೀಸ್ ಬಂದಿದೆ. ಇದು ಸೇಮ್ ಅಷ್ಟೇ 8 ಪೀಸ್ ಬಂದಿದೆ. ಇದು ಫ್ಲವರ್ ತರಿಸಿದ್ದೀನಿ. ಇದು 2 ಪೀಸ್ ಸೆಟ್ಟು. ಇದು ನೋಡೋಕ್ಕೆ ಕಲರ್ ಅದರಲ್ಲಿ ಚೆನ್ನಾಗಿ ಕಾಣಿಸ್ತು, ಇದೇನು ಅಷ್ಟು ಕಲರ್ ಚೆನ್ನಾಗಿಲ್ಲ. ಇದು ಬೇರೆ ಕಲರ್ ಬರಬೇಕಿತ್ತು ಅನಿಸ್ತಾ ಇದೆ ಇವಾಗ ನನಗೆ. ಗ್ರೀನ್ ಓಕೆ, ಇದು ಕಲರ್ ಚೇಂಜ್ ಆಗಬೇಕಿತ್ತು, ತುಂಬ ಪಿಂಕಿಶ್ ಇದೆ. ರೆಡ್ಡು ಇಲ್ಲಾಂದರೆ ಮೆರೂನ್ ಆ ಥರ ಬಂದಿದ್ದರೆ ಕಲರ್ ಚೆನ್ನಾಗಿರ್ತಾಯಿತ್ತು ಅಂತ ಅನಿಸ್ತಾ ಇದೆ. ಆದರೆ ಏನು ರೇಟಿಗೇನು ಮೋಸ ಇಲ್ಲ ಅಂತ ಅನಿಸ್ತಾ ಇದೆ, ಆದರೆ ಕಲರ್ ಚೇಂಜ್ ಬೇಕಿತ್ತು ಅಂತ ಅನಿಸ್ತು ನನಗೆ. ನೋಡಿ ಈ ಥರ ಇದೆ. ಇದು 3 ಸೆಟ್ಸ್ ಪ್ಯಾಂಟ್ ತರಿಸಿದ್ದೀನಿ. 3 ಕಲರ್ಸ್ ಬಂದಿದೆ. ಸ್ವಲ್ಪ ಲೂಸ್ ಪ್ಯಾಂಟ್ ಮನೆಯಲ್ಲೆಲ್ಲ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಪೀಸ್ ಓಪನ್ ಮಾಡಿ ತೋರಿಸ್ತೀನಿ. ಕ್ವಾಲಿಟಿನೂ ಚೆನ್ನಾಗಿದೆ, ಸಾಫ್ಟಾಗಿದೆ. ಸೈಜ್ಗೆ ಕರೆಕ್ಟಾಗಿ ಫಿಟ್ಟಿಂಗ್ ಬಂದಿದೆ ಅಂತ ಅನಿಸ್ತಾ ಇದೆ ನನಗೆ. ನೋಡಿ ರೇಟಿಗೇನು ಮೋಸ ಇಲ್ಲ ಅಂತ ಅನಿಸ್ತಾ ಇದೆ, ಪರವಾಗಿಲ್ಲ, ತಗೋಬಹುದು. ಕ್ವಾಲಿಟಿನೂ ಪ್ರೈಸ್ಗೆ ಓಕೆ ಅಂತ ಅನಿಸ್ತಾ ಇದೆ ನೋಡಿ.
ಡಾರ್ಕಾಗಿ ಕಾಣಿಸ್ತಾ ಇತ್ತು, ನಾನು ನೆವಿ ಅಂತ ಅಂದ್ಕೊಂಡೆ. ಆದರೆ ಇವಾಗ ಸ್ವಲ್ಪ ಬ್ಲೂ ಕಲರ್ ಥರ ಬಂದಿದೆ. ಕಲರ್ ಓಕೆ, ಪರವಾಗಿಲ್ಲ, ಬಂದ್ರೂ ಏನಿಲ್ಲ. ಮತ್ತು ಬ್ಲ್ಯಾಕು ಮತ್ತು ರೆಡ್ 3 ಕಲರ್ಸ್ ಇದೆ. ಇದು ನೈಟ್ ವೇರು, ಇದು ಮೀಶೋದಿಂದನೇ ತರಿಸಿರೋದು. ಇದು ಪರವಾಗಿಲ್ಲ, ಚೆನ್ನಾಗಿದೆ ಕ್ವಾಲಿಟಿ, ಆರಾಮಾಗಿ ವೇರ್ ಮಾಡ್ಬೋದು. ಔಟ್ಸೈಡ್ ತೊಗೊಳೋದಕ್ಕಿಂತ ನನ್ಗೆ ಹೇಳೋದಾದರೆ ಏನು ಮೋಸ ಇಲ್ಲ ಅಂತ ಅನಿಸುತ್ತೆ. ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಬೇಕಂದರೆ ತಗೊಳ್ಳಿ, ನಾನು ಲಿಂಕ್ ಹಾಕಿರ್ತೀನಿ ನಿಮಗೆ.